ಶಿವರಾಜ್ ಅವರೇ, ಯಾವ ವರ್ಷದಲ್ಲಿ ನೀವು ನರೇಗಾ ಮಾಡಿಸ್ಕೊಂಡ್ರಿ? ಮೇಡಮ್ 23-24 ಸಾಲ ನರೇಗಾ ಯೋಜನೆ ಮಾಡಿಕೊಂಡೆ. ಎಷ್ಟು ಎಕರೆಗಳಿಗೆ? ಮೇಡಮ್ 1 ಎಕರೆ 20 ಎಕರೆ. ಹೌದಾ? ಇದು ಇಲಾಖೆಯಿಂದ ಯಾವ ಥರ ನಿಮಗೆ ಮಾಹಿತಿ ಸಿಕ್ಕಿತ್ತು? ಮೇಡಮ್ ಇಲ್ಲಿ ನಾವು ಪಂಚಾಯತಿಯಿಂದ ಇದು ತೊಗೊಂಡು ನರೇಗಾ ಯೋಜನೆಗೆ ಹಾಕಿ ನಿಮ್ಮ ಇಲಾಖೆಯಿಂದ ಬಂದು ಇದು ಮಾಡಿದಾಗ ನಮಗೆ ನಿಮ್ಮಲ್ಲಿ ಕಡ್ಡಿ ನೆಡಕ್ಕೆ ಇದು ಮಾಡಿದ್ವಿ ಅಂತೇಳಿ 20 ಸೇರಿ ಕಡ್ಡಿ ನೆಟ್ಟಿಗೆ ಇದು ಮಾಡಿದ್ಮೇಲೆ ನಮಗೆ ಮಾನವ ದಿನಗಳನ್ನ ಸುಮಾರು ಅದರಲ್ಲಿ ಅಮೌಂಟ್ ಎಲ್ಲ ಬಂತು. ಅಮೌಂಟ್ ಬೇಕಾದ್ರೆ ಇಲ್ಲಿ ಇದು ಮಾಡಿ ಹೆಚ್ಚು ನಮಗೆ ಒಂದು 60 ಚಿಲ್ಲರೆ ಏನೋ ಅಮೌಂಟ್ ಬಂದಿದೆ ಅನ್ಕೋತೀನಿ. ಬಟ್ ಇಲಾಖೆಯಿಂದ ನಮಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಸಹಕಾರ ಕೊಟ್ಟು ಮತ್ತು ನರೇಗಾ ಯೋಜನೆಯಲ್ಲಿ ತುಂಬ ಅನುಕೂಲ ಆಯಿತು ಮೇಡಮ್. ಯಾಕಂದರೆ ಆಗ ನಮಗೆ ಕಷ್ಟದ ದಿನಗಳಿತ್ತು. ನಾವು ಯಾಕಂದರೆ ಇದನ್ನೆಲ್ಲ ಹಾಕ್ಬೇಕಂದ್ರೆ ಅಷ್ಟು ಸುಲಭ ಇರಲಿಲ್ಲ. ಏನು ಬೇಕು ಅನುಕೂಲತೆಗಳನ್ನ ಮಾಡಿ ನೀಟಾಗಿ ಮಾಡಿಕೊಟ್ರು. ನಮಗೆ ನರೇಗಾ ಯೋಜನೆ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ತೋಟ ನಿರ್ವಹಣೆಗೆ ಒಂದು ಪ್ರಶಸ್ತಿ ಕೂಡ ಬಂದಿತ್ತು. ನಮ್ಮ ತೋಟಕ್ಕೆ ಮೇಡಮ್ 23-24 ಸಾಲ ಆದಮೇಲೆ ಜಿಲ್ಲಾ ಪಂಚಾಯತಿ ಸಿ ಒ ಮತ್ತು ತಾಲೂಕ್ ಪಂಚಾಯತಿ IO ಸಾಹೇಬರು ಮತ್ತು ಎಲ್ಲರೂ ಅಧಿಕಾರಿಗಳು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ ನನಗೆ ಪ್ರಶಸ್ತಿನ ಸುಧಾ ಕೊಟ್ಟಿದ್ರು ಮೇಡಮ್. ಯಾವ ವರ್ಷದಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ತು? ಮೇಡಮ್ 24 ಸಿಕ್ಕಿತ್ತು ಮೇಡಮ್. ಏನಂತ ಸಿಕ್ಕಿದೆ ಮೇಡಮ್? ಉತ್ತಮ ತೋಟ ನಿರ್ವಹಣೆ ಅಂತ ಬಿಟ್ಟು ಪ್ರಶಸ್ತಿ ಸಿಕ್ಕಿತ್ತು ನರೇಗಾ ಯೋಜನೆ. ಇವತ್ತು ನಾವು HD ಕೋಟೆ ತಾಲೂಕು ಶಿವರಾಜು ರೇಷ್ಮೆ ಬೆಳೆಗಾರರಾದ ಶಿವರಾಜ್ ಅವರ ತೋಟದಲ್ಲಿ ಮತ್ತು ಅವರ ರೇಷ್ಮೆ ಹುಳು ಮನೇಲಿದ್ದೀವಿ. ಈಗ ಇವರ ಹುಳುಗಳು 3ನೇ ಜ್ವರಕ್ಕೆ ಕೂತಿವೆ. ಈಗ 3ನೇ ಜ್ವರ ಅಂತಂದರೆ ಇದು ರೇಷ್ಮೆ ಹುಳುಗಳ ಮುಂದಿನ ಡೆವಲಪ್ಮೆಂಟ್ಗೆ ಅಂದರೆ ಮುಂದಿನ ಬೆಳವಣಿಗೆಗೆ ತಮ್ಮ ಚರ್ಮವನ್ನು ಬಿಚ್ಚೋ ಟೈಮಲ್ಲಿ ಜ್ವರಕ್ಕೆ ಕೂತ್ಕೊಳ್ತೀವಿ. ಅದರದ್ದು ಒಂದಷ್ಟು ಯಾವ ಥರ ಅಂತಂದರೆ ಆ ಮೌತ್ ರೀಜನ್ ಏನಿದೆ ಅಂತಂದರೆ ಆ ಬಾಯಿ ರೀಜನಲ್ಲಿ ಸ್ವಲ್ಪ ಕಪ್ಪಗೆ ಕಾಣಿಸಿ ಒಂದಷ್ಟು ಜ್ವರಕ್ಕೆ ತಲೆ ಎತ್ತಿ ಕೂರ್ತವೆ ಹುಳುಗಳು. ಅದು ಕೂತಾಗ ಏನಂತಂದರೆ ಆರಾಮಾಗಿ ಅವು ಇದು ಫೀಡಿಂಗ್ನ ನಿಲ್ಲಿಸ್ತವೆ, ಅಂದರೆ ಸೊಪ್ಪನ್ನು ತಿನ್ನೋದನ್ನು ನಿಲ್ಲಿಸ್ತವೆ. ಮತ್ತು ಒಂದು 24-48 ಗಂಟೆಗಳ ಕಾಲ ಇವು ಜ್ವರಕ್ಕೆ ಕೂತಿರುತ್ತೆ. ಈಗ ಇಲ್ಲಿಗೆ ಸುಣ್ಣನ ಡಸ್ಟ್ ಮಾಡಿದ್ದಾರೆ ಈ ಬೆಡ್ಗೆ. ಏನಕ್ಕೆ ಅಂತಂದರೆ ಅಲ್ಲಿ ಏನು ತೇವಾಂಶಗಳಿರುತ್ತೆ ಆ ತೇವಾಂಶನ ಈ ಸುಣ್ಣ ಹೀರಿ ಅಲ್ಲಿ ಯಾವುದೇ ಒಂದು ಡಿಸೀಸ್ ಅಥವಾ ವೈರಸ್ಗಳು ಕ್ರಿಯೇಟ್ ಆಗೋದನ್ನ ಅದು ಕಡಿಮೆ ಮಾಡುತ್ತೆ. ಮತ್ತು ಆರೋಗ್ಯಕರವಾದ ನಮ್ಮ ರೇಷ್ಮೆ ಹುಳುಗೆ ಆರೋಗ್ಯಕರವಾದ ಬೆಳವಣಿಗೆಗೆ ಅದು ಉಪಯೋಗ ಆಗುತ್ತೆ. ಇದು ಜ್ವರದಿಂದ ಎದೊಳೋ ಟೈಮಲ್ಲಿ ಅವು ಏನು ಮಾಡ್ತವೆ, ತಲೆ ಎತ್ತಿ ನಿಂತಿದ್ದವು ಒಂದು ಅಷ್ಟರ ಚರ್ಮಗಳನ್ನು ಬಿಚ್ಚಿ ನೆಕ್ಸ್ಟು ನಮ್ಮ ಸೊಪ್ಪನ್ನು ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ವಿಜೇತ ಅಥವಾ ವಿಜೇತ ಸಪ್ಲಿಮೆಂಟ್ ಇದ್ರೆ ನಮ್ದು ಏನಿರುತ್ತೆ ಹಾಸಿಗೆ ಸೋಂಕು ನಿವಾರಕಗಳನ್ನ ಅದನ್ನು ಟೆಸ್ಟ್ ಮಾಡಿ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಅದನ್ನು ವಿಜೇತ ಟೆಸ್ಟ್ ಮಾಡಿದ್ದನ್ನು ಅದರ ರೆಸ್ಟಿಂಗಲ್ಲಿ ಬಿಟ್ಟು ಆಮೇಲೆ ಏನು ನೀವು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀರ ಅದನ್ನು ನೀವು ಇದು ಹುಳುಗಳಿಗೆ ತಿನ್ನಲಿಕ್ಕೆ ಹಾಕಬೇಕಾಗುತ್ತೆ. ಅದಕ್ಕೆ ನಾನು 1.25 ಅಡಿಗೆ ಕಡ್ಡಿನ ಕಟ್ ಮಾಡಿದ್ದೀನಿ. ಇದು 1 ವರ್ಷ ಆದಮೇಲೆ 4-5 ಬ್ರಾಂಚಸ್ ಬಂದಿದೆ. ಅದು ಬಂದಮೇಲೆ ನಾನು ಅದನ್ನು ಏನು ಮಾಡಿದ್ದೀನಿ ಅಂತಂದರೆ ತುಂಬ ಎತ್ತರಕ್ಕೆ ಬೆಳೆಸ್ಕೊಂಡು ಅದನ್ನು ಫುಲ್ಲು ಬೆಂಡ್ ಮಾಡಿ ಅದನ್ನು 2-2.5 ಅಡಿಗೆ ಅದನ್ನು ಬೆಂಡ್ ಮಾಡಿ ಅದನ್ನು ಕೆಳಗಡೆ ದಾರಕ್ಕೆ ಕಟ್ಟಿ ಆ ಮುಂದ್ಗಡೆ ಕಟ್ ಮಾಡಿದಾಗ ಅದು ರೆಂಬೆ ಒಂದೊಂದು 5 ರೆಂಬೆ ಅಂತಂದರೆ ಮಿನಿಮಮ್ ಅಟ್ಲೀಸ್ಟು ಒಂದು 40-50 ಮಿನಿಮಮ್ 50 ರೆಂಬೆಗಳು ಉತ್ತಮವಾದ ಕ್ವಾಲಿಟಿ ರೆಂಬೆಗಳೇ ಬರುತ್ತೆ. ಕಮ್ಮಿದೇನು ಬರೋದಿಲ್ಲ. ಬೇಕಾದ್ರೆ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ನಮಗೆ ತುಂಬ ಖುಷಿ ಕೊಡ್ತದೆ ಈ ಕೆಲಸ ಮಾಡಿರೋದು. ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ, ಸಾಲಿಂದ ಸಾಲಿಗೂ 6 ಅಡಿ ಇದೆ. ನಮ್ಗೆ ಈ ಥರದ್ರೆ ಏನಾಗುತ್ತೆ ಅಂದರೆ ಉಳುಮೆ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತೈತೆ. ಯಾಕಂದರೆ ಈಗ ನಮಗೆಲ್ಲ ರೈತರಿಗೆಲ್ಲ ಇತ್ತೀಚಿನ ಆಧುನಿಕದಲ್ಲಿ ಏರು ಎಲ್ಲ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ 6 ಅಡಿ ಮರದ ಏನಾಗ್ತದೆ ನಾವು ಮಿನಿ ಟ್ರ್ಯಾಕ್ಟರ್ನ ಓಡಾಡಿಸ್ಬೋದು ಒಳಗಡೆ. ನೋಡಿ ಈ ಕಡೆಯಿಂದ ಈ ಕಡೆಗೆ 6 ಅಡಿ ಇದೆ, ಈ ಲೈನ್ ಇಲ್ಲಿ 6 ಅಡಿ ಇದೆ. ಮತ್ತು ಒಳ್ಳೆ ಇಳುವರಿನೂ ಸುಧಾ ಬರುತ್ತೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ.